ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀಂ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ವರಹದೇವರ ಅನುಗ್ರಹವನ್ನು ಪಡೆದು ಲಕ್ಷ್ಮೀ ಭೂವರಹಸ್ವಾಮಿ ಅಂದರೆ ಇಡೀ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲದರ ಮೇಲೂ ಭಗವಂತನ ಅನುಗ್ರಹ ಇದೆ. ಅಂತಹ ಭಗವಂತನ ಅನುಗ್ರಹವನ್ನು ಪಡಿಬೇಕಾಗಿರ್ತಕ್ಕಂಥವರಿಲ್ಲಿ ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅಂದು ಹಿರಣ್ಯಾಕ್ಷ ಎಂಬತಕ್ಕಂಥ ರಾಕ್ಷಸ ಇಡೀ ಭೂಮಿಯನ್ನು, ಭೂಮಂಡಲವನ್ನು, ವಿಶೇಷವಾಗಿರ್ತಕ್ಕಂಥ ಭೂಮಹಾಲಕ್ಷ್ಮಿಯನ್ನು ಸಮುದ್ರದ ಆಳದಲ್ಲಿ ತೆಗೆದುಕೊಂಡೋಗಿಟ್ಟ. ಸಮುದ್ರದ ಆಳದಲ್ಲಿದ್ದಂತಹ ಭೂಮಹಾಲಕ್ಷ್ಮಿಯನ್ನು, ಆ ಭೂದೇವಿಯನ್ನು ಮೇಲಕ್ಕೆ ತಂದದ್ದು ವರಹದೇವರು. ವರಹದೇವರು ಅಂದರೆ ವಿಷ್ಣುವಿನ ದಶಾವತಾರದ ಒಂದು ಅವತಾರ ವರಹಾವತಾರ. ಅಂತಹ ವರಹಾವತಾರವನ್ನು ತಾಳಿ ತನ್ನೆರಡು ಕೋರೆ ಹಲ್ಲುಗಳಿಂದ ಮೇಲೆ ಭೂಮಹಾಲಕ್ಷ್ಮಿಯನ್ನು ನಿಲ್ಲಿಸ್ಕೊಂಡು ಭೂದೇವಿಯನ್ನು ನಿಲ್ಲಿಸಿ ಅಲ್ಲಿಂದ ಮೇಲೆ ತರ್ತಾರೆ. ಆಗ ಭೂಮಿಯಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ, ಹಿರಣ್ಯಾಕ್ಷನ ವಧೆ ಆಗುತ್ತೆ. ಹಾಗೆ ಇವತ್ತಿನ ಕಾಲಧರ್ಮ ರಾಕ್ಷಸರ ಅಟ್ಟಹಾಸ ಸಾಕಷ್ಟು ಇದೆ. ಮನೆಯಲ್ಲಿ ನೆಮ್ಮದಿ ಕಾಣಲಿಕ್ಕೆ ಆಗ್ತಿಲ್ಲ. ಅಂಗೈಗಳ ಜಾಗ ಇದ್ದರೂ ಆ ಜಾಗನ ಉಳಿಸ್ಕೊಳ್ಳಿಕ್ಕೆ ಕಷ್ಟವಾಗ್ತಾ ಇದೆ. ಅಂದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಬೆಂಬಿಡಿದಿರ ಬಾಧಿಸ್ತಾ ಇದೆ. ಇಂತಹ ಸಮಸ್ಯೆಗಳು ಬಂದಾಗ ಅದಕ್ಕೊಂದು ಪರಿಹಾರ ಬೇಕಲ್ಲ. ಆದರೆ ಪರಿಹಾರಕ್ಕಾಗಿ ಒಂದಷ್ಟು ಪುಣ್ಯಕ್ಷೇತ್ರಗಳಿದೆ, ಒಂದಷ್ಟು ತೀರ್ಥಕ್ಷೇತ್ರಗಳಿದೆ. ಇಂದಿಗೂ ಭಗವಂತ ನಿಂತಿರ್ತಕ್ಕಂಥ ಸಾನ್ನಿಧ್ಯಗಳು ಸಾಕಷ್ಟು ಇದೆ. ಆದರೆ ಈ ಬಾರಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಯಜ್ಞವನ್ನು ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿ ವರಹದೇವರ ಒಂದು ಆರಾಧನೆ ನಡೀತಾ ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಯಜ್ಞಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವರಹದೇವರ ಅನುಗ್ರಹವನ್ನು ಪಡೀಲಿಕ್ಕಾಗಿ ಪ್ರತಿಯೊಬ್ಬ ಭಕ್ತರಿಗೂ ಇದೊಂದು ಸುವರ್ಣ ಅವಕಾಶ. ಬನ್ನಿ, ಭಾಗವಹಿಸಿ. ಶ್ರೀ ಲಕ್ಷ್ಮೀ ಭೂ ವರಾಹ ಮಹಾಯಾಗ